ನಮಸ್ಕಾರ. ಅನ್ನಪೂರ್ಣ ನರ್ಸರಿಯ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಇವತ್ತು ಸಂಪೂರ್ಣ ಕೃಷಿ ಎಪಿಸೋಡಿನಲ್ಲಿ ಪೆರುಪೋಕ್ ಚೆರಿಯ ಬಗ್ಗೆ ಸಂಪೂರ್ಣವಾದ ವಿವರವನ್ನು ನೀಡಲಿದ್ದೇನೆ. ಇದರ ಬೊಟಾನಿಕಲ್ ನೇಮು ಲೆಪಿಸ್ಯಾಂಥಸ್ ಅಲ್ಲಾಟ. ಏಷ್ಯಾದ ಆಗ್ನೇಯ ಭಾಗಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಇದೀಗ ನಮ್ಮ ಅನ್ನಪೂರ್ಣ ನರ್ಸರಿಯಲ್ಲೂ ಕೂಡ ಕಂಡುಬರ್ತಾ ಇದೆ. ಪೆರುಪೋಕ್ ಚೆರಿ ಗೊಂಚಲಾಗಿ ಈ ರೀತಿ ಆಕರ್ಷಕವಾಗಿ ಕಾಣುವುದರಿಂದ ಇದನ್ನು ಗಾರ್ಡನ್ಗಳಲ್ಲಿ ಕೂಡ ಬೆಳೆಸಬಹುದು. ಇದರ ಹಣ್ಣುಗಳು ಕಡುಗೆಂಪು ಬಣ್ಣದಲ್ಲಿದ್ದು ಒಳಗಿನ ತಿರುಳು ಹಳದಿ ಬಣ್ಣದಲ್ಲಿರುತ್ತದೆ. ಈ ರೀತಿಯಾದ ತಿರುಳು ಹಳದಿ ಬಣ್ಣದಲ್ಲಿದ್ದು ಸಿಹಿ ಮಿಶ್ರಿತ ಹುಳಿ ರುಚಿಯಲ್ಲಿ ಇರುತ್ತದೆ. ಪೆರುಪೋಕ್ ಚೆರಿಯನ್ನು ಕೂಡ ಎಲ್ಲ ಹಣ್ಣುಗಳ ಗಿಡಗಳನ್ನು ನೆಡುವಂತೆ ಎರಡು ಉದ್ದ ಅಗಲ ಆಳದ ಗುಂಡಿಯನ್ನು ಮಾಡಿ ಅದಕ್ಕೆ ಕಾಂಪೋಸ್ಟ್ ಮಿಶ್ರಿತ ಗೊಬ್ಬರವನ್ನು ಹಾಕಿ ಗಿಡವನ್ನು ನೆಡುವುದು. ಇದು ಈಗ 2 ವರ್ಷದಲ್ಲಿ ಕಾಯಿಗಳನ್ನು ಬಿಟ್ಟಿತ್ತು. ಇದೀಗ 3ನೇ ವರ್ಷದಲ್ಲಿ ಈ ರೀತಿ ಗೊಂಚಲಾಗಿ ಹಣ್ಣುಗಳನ್ನು ಕೊಡ್ತಾ ಇದೆ. ಇದರ ಹೂವು, ಕಾಯಿ, ಹಣ್ಣು ವರ್ಷವಿಡೀ ಕಾಣಸಿಗುತ್ತವೆ. ಅದವರಿತು ನೀರುಣಿಸುತ್ತಿರಬೇಕು. ಯಾವುದೇ ರೀತಿಯ ರೋಗ ಬಾಧೆಗಳು ಈ ಚೆರಿ ಗಿಡಕ್ಕೆ ಬರುವುದಿಲ್ಲ. ಥಾಯ್ಲೆಂಡಿನಲ್ಲಿ ಇದರ ಚಿಗುರುಗಳನ್ನು ಅಡುಗೆಗೂ ಬಳಸುತ್ತಾರಂತೆ. ನಾವು ಕೂಡ ಇಂದು ಇದರ ತಂಬುಳಿಯನ್ನು ಮಾಡಿ ನೋಡೋಣ. ಹಣ್ಣಿನಲ್ಲಿ ವಿಟಮಿನ್ ಸಿ ಹೇರಳವಾಗಿದ್ದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಕಣ್ಣಿನ ಆರೋಗ್ಯವನ್ನು ವೃದ್ಧಿಸಿ ಹೃದಯದ ಆರೋಗ್ಯವನ್ನು ಕೂಡ ಕಾಪಾಡುತ್ತದೆ. ಪೆರುಪೋಕ್ ಚೆರಿಯ ಚಿಗುರು, ಸ್ವಲ್ಪ ತೆಂಗಿನಕಾಯಿ, 1 ಚಿಟಿಕೆ ಜೀರಿಗೆ, ಕಾಳುಮೆಣಸು, ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸಿಯಲ್ಲಿ ನುಣ್ಣಗೆ ಅರೆದು ಸ್ವಲ್ಪ ಮಜ್ಜಿಗೆ ಹಾಕಿ ಒಂದು ಒಗ್ಗರಣೆ ಕೊಟ್ಟು ನೋಡೋಣ ತಂಬುಳಿ ಹೇಗಾಗುತ್ತೆ ಅಂತ. ಪೆರುಪೋಕ್ ಚೆರಿಯ ಚಿಗುರಿನ ತಂಬುಳಿ ಸೂಪರ್. ಇಷ್ಟೊಂದು ಗೊಂಚಲಾಗಿ ಹಣ್ಣು ಕೊಡುವ ಪೆರುಪೋಕ್ ಚೆರಿ ನಿಮ್ಮ ಅಂಗಳದಲ್ಲೂ ಇದ್ದರೆ ಎಷ್ಟು ಚೆನ್ನ ಅಲ್ಲವೇ? ಈ ಪೆರುಪೋಕ್ ಚೆರಿಯ ಸಂಪೂರ್ಣ ಕೃಷಿಯ ಬಗ್ಗೆ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಿನಲ್ಲಿ ಹಾಕಿ. ನಮ್ಮ ಚಾನಲನ್ನು ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ವಾದರೆ ಕೂಡಲೇ ಮಾಡಿ. ಧನ್ಯವಾದಗಳು.